ನಿರೂಪಕಿ ಅನುಶ್ರೀ ಸದ್ಯ ಮದುವೆಯ ಸಂಭ್ರಮದಲ್ಲಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲಿ ಸಪ್ತಪದಿ ತುಳಿದಿದ್ದಾರೆ ನವ ಜೋಡಿ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಎನೋ ಎಕ್ಸ್ಕ್ಲೂಸಿವ್ ದೃಶ್ಯ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಸಪ್ತಪದಿ ತುಳಿದಿದ್ದಾರೆ ಅನುಶ್ರೀ ರೋಷನ್ ಜೋಡಿ. ಅನು ರೋಷನ್ ಕಲ್ಯಾಣಕ್ಕೆ ಗಣ್ಯರ ಸಾಕ್ಷಿಯಾಗಿದೆ. ನಟ ನಟಿಯರು ಆಗಮಿಸ್ತಾ ಇದ್ದಾರೆ. ತಾರಾ, ಶರಣ್, ಹಂಸಲೇಖ ದಂಪತಿ ಈಗಾಗಲೇ ಅನುಶ್ರೀ ಅವರ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ. ನಿರೂಪಕಿ ಅನು ವಿವಾಹಕ್ಕೆ ಆಪ್ತರಿಗೆ ಅಷ್ಟೇ ಆಹ್ವಾನವನ್ನ ನೀಡಲಾಗಿದೆ. ಅನುಶ್ರೀ ರೋಷನ್ ಕಲ್ಯಾಣಕ್ಕೆ ಗಣ್ಯರ ಸಾಕ್ಷಿಯಾಗಿದೆ. ಕನಸಿನ ಹುಡುಗನ ಜೊತೆಗೆ ಸಪ್ತಪದಿ ತುಳಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಖ್ಯಾತ ನಿರೂಪಕಿ ಅನುಶ್ರೀ. ಸ್ಯಾಂಡಲ್ವುಡ್ನ ಆಂಕರ್ ಅನುಶ್ರೀ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ತಾಳಿ ಕಟ್ಟುವಂತಹ ದೃಶ್ಯಾವಳಿ ಅದು. ಇನ್ನು ಅನುಶ್ರೀ ಹಾಗೆ ರೋಷನ್ ಇಬ್ಬರೂ ಕೂಡ ಖುಷಿಯಲ್ಲಿದ್ದಾರೆ. ಖುಷಿಯಿಂದಲೇ ತಾಳಿಯನ್ನ ಕಟ್ಟಿದ್ದಾರೆ. ತಾಳಿ ಕಟ್ಟುವಂತ ಸಮಯದಲ್ಲಿ ಸ್ವಲ್ಪ ಆಂಕರ್ ಅನುಶ್ರೀ ಭಾವುಕರಾಗಿದ್ದು ಕೂಡ ಕಂಡು ಬಂದಿದೆ. ಬಹುದಿನಗಳ ಗೆಳೆಯ ಕೊಡಗು ಮೂಲದ ರೋಷನ್ ಜೊತೆಗೆ ಮದುವೆಯನ್ನ ಆಗಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿಯೇ ಇರೋ ಸಂಭ್ರಮ ಬೈಸ್ವಾಲೈನ್ ಸ್ಟುಡಿಯೋದಲ್ಲಿಯೇ ಇವರ ಮದುವೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಇನ್ನು ಮೊದಲನೆಯ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ರಾಜ್ಬಿ ಶೆಟ್ಟಿ ಕೂಡ ಇದ್ದಾರೆ ಆಂಕರ್ ಅನುಶ್ರೀಯ ಜೊತೆಗೆ. ಎರಡನೆಯ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇರಬಹುದು. ಅನುಶ್ರೀ ಖುಷಿಯಾಗಿದ್ದಾರೆ. ತಮ್ಮ ಅದ್ದೂರಿ ಮದುವೆಯ ಸಂಭ್ರಮದಲ್ಲಿದ್ದಾರೆ. ರೋಷನ್ ಅನುಶ್ರೀಗೆ ತಾಳಿ ಕಟ್ಟುವಂತಹ ಕ್ಷಣ ಅದು. ಆ ಕ್ಷಣದ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ವೈವಾಹಿಕ ಜೀವನಕ್ಕೆ ಇಬ್ಬರು ಕೂಡ ಕಾಲಿಟ್ಟಿದ್ದಾರೆ. ಆಪ್ತರು ಮತ್ತು ಸ್ನೇಹಿತರು ಹಾಗೆ ಮನೆಯವರ ಸಮ್ಮುಖದಲ್ಲಿ ಈ ಜೋಡಿಯ ಮದುವೆಯಾಗಿದೆ. ಹಳದಿ ಶಾಸ್ತ್ರ ಸೇರಿದಂತೆ ಎಲ್ಲವೂ ಕೂಡ ನೆನೆ ಮೆಹಂದಿ ಶಾಸ್ತ್ರ ಎಲ್ಲವೂ ಕೂಡ ಬಹಳ ಗ್ರ್ಯಾಂಡ್ ಆಗಿನೇ ನಡೆದಿತ್ತು. ಬಹಳ ಅದ್ದೂರಿಯಾಗಿ ನಡೆದಿತ್ತು. ಎಲ್ಲ ಶಾಸ್ತ್ರಗಳೊಂದಿಗೆ ಇವತ್ತು ಬೆಳಗ್ಗೆ 10:58 ಶುಭ ಮುಹೂರ್ತದಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ. ಅನುಶ್ರೀ ಮತ್ತು ರೋಷನ್ ಬಹುದಿನಗಳ ಗೆಳೆಯರೇ ಆಗಿದ್ರು. ಕೊಡಗಿನ ರೋಷನ್ ಅಪ್ಪು ಅಭಿಮಾನಿ ಕೂಡ ಆಗಿದ್ದಾರೆ. ಅನುಶ್ರೀ ಕೂಡ ಅಪ್ಪು ಅಪ್ಪಟ ಅಭಿಮಾನಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗೆ ಪರಸ್ಪರ ಪರಿಚಯ ಆಗಿರುವಂತ ಈ ಜೋಡಿ ಮುಂದೆ ಒಳ್ಳೆಯ ಗೆಳೆಯರಾಗಿ ಕೂಡ ಇದ್ರು. ಹಾಗೆ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. 10:58ಕ್ಕೆ ಅನುಶ್ರೀಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ ರೋಷನ್. ಆ ಮಾಂಗಲ್ಯ ಧಾರಣೆ ಮಾಡಿರ್ತಕ್ಕಂತಹ ವಿಜುವಲ್ಸ್ ಅನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಸ್ಯಾಂಡಲ್ವುಡ್ನ ಅನೇಕ ನಟ ನಟಿಯರು ಇವರ ಮದುವೆಗೆ ಬಂದಿದ್ದಾರೆ. ಅನುಶ್ರೀ ರೋಷನ್ ಮದುವೆಗೆ ಕುಟುಂಬಸ್ಥರು ಹಾಗೂ ಸ್ನೇಹಿತರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಮಾಂಗಲ್ಯ ಕಟ್ಟುವಂತಹ ವೇಳೆ ಖ್ಯಾತ ನಿರೂಪಕಿ ಅನುಶ್ರೀ ಸ್ವಲ್ಪ ಭಾವುಕರಾಗಿದ್ದಾರೆ. ಅಂದರೆ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಬೆಂಗಳೂರಿನ ಕಗ್ಗಲಿಪುರದ ತಿಟ್ಟಹಳ್ಳಿಯಲ್ಲಿಯೇ ಇವರ ಮದುವೆಯಾಗಿದೆ. ಇಲ್ಲಿ ಸಂಭ್ರಮ ಬೈಸ್ವಾಲೈನ್ ಸ್ಟುಡಿಯೋ ಅಂತ ಇದೆ. ಅಲ್ಲಿ ಅನುಶ್ರೀ ಹಾಗೂ ರೋಷನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. 10:58 ಶುಭ ಮುಹೂರ್ತದಲ್ಲಿಯೇ ಇವರ ವಿವಾಹ ನಡೆದಿದೆ. ಅನುಶ್ರೀ ಮದುವೆಯಾದ ರೋಷನ್ ಕೊಡಗು ಮೂಲದವರೇ ಆಗಿದ್ದಾರೆ. ರೋಷನ್ ತಂದೆಯ ಹೆಸರು ರಾಮಮೂರ್ತಿ ಅಂತಲೇ. ರಾಮಮೂರ್ತಿ ಅವರ ಮಗ ರೋಷನ್ ಅವರನ್ನೇ ಅನುಶ್ರೀ ಮದುವೆ ಆಗಿದ್ದಾರೆ. ಇನ್ನು ಆಂಕರ್ ಅನುಶ್ರೀ ಬಿಗ್ ಬಾಸ್ನಲ್ಲೂ ಮಿಂಚಿರೋರು. ಬೆಂಕಿಪಟ್ನ ಅನ್ನೋ ಸಿನಿಮಾವನ್ನ ಮಾಡಿದ್ರು. ಇದರಲ್ಲೂ ಕೂಡ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ ಆಂಕರ್ ಅನುಶ್ರೀ. ಇದಕ್ಕೂ ಮೊದಲಾಗಿ ಭೂಮಿ ತಾಯಿ, ಬೆಳ್ಳಿ ಕಿರಣ, ಉಪ್ಪು ಹುಳಿಕಾರ ಚಿತ್ರದಲ್ಲಿಯೂ ಕೂಡ ಇವರು ಅಭಿನಯವನ್ನ ಮಾಡಿದ್ರು. ಕಮಲ್ ಹಾಸನ್ ಅವರ ಉತ್ತಮ್ ವಿಲನ್ ಹಾಗೂ ಮಾಧ ಮತ್ತು ಮಾನಸ ಚಿತ್ರದಲ್ಲಿಯೂ ಕೂಡ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ರು. ಅಂದರೆ ಗೆಸ್ಟ್ ರೋಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಇನ್ನು ಇವರದ್ದು ಸ್ವತಃ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಕನ್ನಡದ ಕಿಚ್ಚ ಸುದೀಪ್ ಸೇರಿದಂತೆ ಸ್ಟಾರ್ ನಟರ ಸಂದರ್ಶನವನ್ನ ಮಾಡಿದ್ದಾರೆ ಖ್ಯಾತ ನಿರೂಪಕಿ ಅನುಶ್ರೀ. ಡೈರೆಕ್ಟರ್ ತರುಣ್ ಸುಧೀರ್ ಮತ್ತು ಸೋನಲ್ ಅವರ ಮದುವೆಯ ಬಳಿಕ ಒಂದು ಲವ್ಲಿ ಸಂದರ್ಶನವನ್ನ ಕೂಡ ಖ್ಯಾತ ನಿರೂಪಕಿ ಅನುಶ್ರೀ ಮಾಡಿರುವಂಥದ್ದು. ಅದು ಕೂಡ ಎಲ್ಲರ ಗಮನ ಸೆಳೆದಿತ್ತು. ಅನುಶ್ರೀ ಕನ್ನಡದ ಬಹುಬೇಡಿಕೆಯ ನಿರೂಪಕಿ. ಇವರು ತಮ್ಮ ಮಾತಿನಿಂದ ಜೊತೆಗೆ ತಮ್ಮ ಮುದ್ದಾದ ನಗುವಿನಿಂದಲೇ ಕನ್ನಡದ ಎಲ್ಲರ ಮನೆಯ ಮಾತಾಗಿದ್ದಾರೆ. Ready?
ಮದುವೆಯ ಸಂಭ್ರಮದಲ್ಲಿ ಖ್ಯಾತ ನಿರೂಪಕಿ ಅನುಶ್ರೀ ಇರುವಂಥದ್ದು. ಇನ್ನು ಇಬ್ಬರ ಮದುವೆಯೂ ಕೂಡ ಬೆಂಗಳೂರಿನ ಹೊರವಲಯದ ಸಂಭ್ರಮ ಬೈ ಸ್ವಾನ್ ಲೈನ್ ಸ್ಟುಡಿಯೋಸ್ ತಿಟ್ಟಹಳ್ಳಿ ಕಗ್ಗಲೀಪುರದಲ್ಲಿ ನಡೆದಿದೆ. ನೀವು ಕೂಡ ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು. ತಾಳಿ ಕಟ್ಟುವಂತಹ ಕ್ಷಣ ಅದು, ಆ ಒಂದು ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಇನ್ನು ತಾಳಿ ಕಟ್ಟುವಂತಹ ಸಮಯದಲ್ಲಿ ಕೊಂಚ ಅನುಶ್ರೀ ಭಾವುಕರಾಗಿದ್ದಾರೆ, ಆದರೆ ಕಣ್ಣೀರು ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೊಡಗು ಮೂಲದ ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅವರ ಪುತ್ರ ರೋಷನ್ ಜೊತೆಗೆ ಅದ್ಧೂರಿಯಾಗಿ ಮದುವೆ ನಡೆದಿದೆ. ಇನ್ನು ಇವರ ವಿವಾಹಕ್ಕೆ ಸಾಕಷ್ಟು ಸ್ಯಾಂಡಲ್ವುಡ್ನ ನಟ ನಟಿಯರು ಆಗಮಿಸ್ತಾ ಇದ್ದಾರೆ. ರಾಜ್ಬಿ ಶೆಟ್ಟಿ, ಶರಣ್, ತಾರಾ ಸೇರಿದಂತೆ ಅನೇಕ ಜನರು ಆಗಮಿಸ್ತಾ ಇದ್ದಾರೆ. ತನ್ನ ವಿಭಿನ್ನ ವಿಶೇಷ ಮಾತಿನ ಶೈಲಿಯ ಮೂಲಕ ವಿಶೇಷವಾಗಿರ್ತಕ್ಕಂತಹ ನಿರೂಪಣಾ ಶೈಲಿಯನ್ನು ಹೊಂದಿರುವಂತಹ ಖ್ಯಾತ ನಿರೂಪಕಿ ಅನುಶ್ರೀ ಕೊನೆಗೂ ಮದುವೆಯಾಗಿದ್ದಾರೆ. ಇವರ ಸಾಕಷ್ಟು ಅಭಿಮಾನಿಗಳು ಕೇಳ್ತಾ ಇದ್ದಂತಹ ಒಂದೇ ಒಂದು ಪ್ರಶ್ನೆ, ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ, ಇವರ ಕೈ ಹಿಡಿಯುವಂಥ ಹುಡುಗ ಯಾರು ಅಂತ ಹೇಳಿ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಆಂಕರ್ ಅನುಶ್ರೀ ಉತ್ತರವನ್ನು ಕೊಟ್ಟಿದ್ದಾರೆ. ಮದುವೆ ಆಗೋದ್ರ ಮೂಲಕ ಎಲ್ಲ ಪ್ರಶ್ನೆಗಳಿಗೂ ಕೂಡ ತೆರೆ ಎಳೆದಿದ್ದಾರೆ. ಇನ್ನು ನಿರೂಪಕಿ ಅನುಶ್ರೀ ಹಾಗೆ ರೋಷನ್ ಅದ್ಧೂರಿಯಾಗಿ ಮದುವೆ ಆಗಿರುವಂಥದ್ದು. ಸ್ಟಾರ್ ಸೆಲೆಬ್ರಿಟಿಗಳು ಬಂದು ಇದೀಗ ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ನಟ ಶರಣ್ ಕೂಡ ಇದ್ದಾರೆ, ಹಾಗೆ ಹಂಸಲೇಖ ಸೇರಿದಂತೆ ಹಲವಾರು ಸ್ಯಾಂಡಲ್ವುಡ್ನ ನಟ ನಟಿಯರು, ಕಲಾವಿದರು ಕೂಡ ಇವರ ಮದುವೆಗೆ ಆಗಮಿಸಿದ್ದಾರೆ. ಇನ್ನು ನೆನೆಯೂ ಕೂಡ ಅರಿಶಿಣ ಶಾಸ್ತ್ರದಲ್ಲಿ ಮಿಂದೆದ್ದಿದ್ರು. ಮುಖಕ್ಕೆ ಅರಿಶಿಣವನ್ನು ಹಚ್ಚಿಕೊಂಡು ಅನುಶ್ರೀ ಹಾಗೂ ರೋಷನ್ನ ಫೋಟೋಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇವತ್ತು ಮದುವೆಯಾಗಿದ್ದಾರೆ. ಬಹಳ ಅದ್ಧೂರಿಯಾಗಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಖ್ಯಾತ ನಿರೂಪಕಿ ಅನುಶ್ರೀ ಹಾಗೆ ಉದ್ಯಮಿ ರೋಷನ್. ಇನ್ನು ಇವರ ಮದುವೆಯ ಸಂಭ್ರಮಕ್ಕೆ ಸಾಕಷ್ಟು ಸೆಲೆಬ್ರಿಟಿಗಳು ಸಾಕ್ಷಿಯಾಗಿದ್ದಾರೆ. 10:58 ಅನುಶ್ರೀಗೆ ಮಾಂಗಲ್ಯ ಧಾರಣೆಯನ್ನು ಮಾಡಿದ್ದಾರೆ ರೋಷನ್. ಅನುಶ್ರೀ ರೋಷನ್ ಮದುವೆಗೆ ಕುಟುಂಬಸ್ಥರು ಹಾಗೆ ಸ್ನೇಹಿತರು ಸಾಕ್ಷಿಯಾದರು. ಮಾಂಗಲ್ಯ ಕಟ್ಟುವಂಥ ವೇಳೆಯಲ್ಲಿ ಅನುಶ್ರೀ ಸ್ವಲ್ಪ ಕಣ್ಣೀರು ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮದುವೆ ಸಂಭ್ರಮದಲ್ಲಿ ಒಂದು ಕಡೆ ನಿರೂಪಕಿ ಅನುಶ್ರೀ ಇದ್ರೆ, ಇನ್ನು ನಿರೂಪಕಿ ಅನುಶ್ರೀಯ ಮದುವೆಗೆ ಸಾಕಷ್ಟು ಗಣ್ಯರು ಆಗಮಿಸಿದ್ದಾರೆ. ಹಾಗಾದ್ರೆ ಗಣ್ಯರು ಯಾವ ರೀತಿಯಾಗಿ ಶುಭ ಹಾರೈಸಿದ್ದಾರೆ ಬನ್ನಿ ನೋಡೋಣ. ಹೌದೌದು, ಆ್ಯಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಬಂದಾಗಲೂ ಅದೊಂದು ಎಮೋಷ್ನಲ್ ಮೂಮೆಂಟ್ ಇತ್ತು ಅವ್ರಿಗೆ. ಪುನೀತ್ ಸರ್ ಇಲ್ಲ ಅನ್ನೋದೊಂದು ದುಃಖ. ಸೊ ಇವತ್ತು ಅವರ ಆಶೀರ್ವಾದ 100% ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಇರುತ್ತೆ. ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಬಂದಂಥ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಸ್ಟೇಜ್ ಮೇಲೆ ಹೇಳ್ತಾ, ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಬೆಳ್ಳಿ ಕಾಯಿನ್ ಕೊಟ್ಟು ಕಳಿಸ್ತಾ, ಅಂದರೆ ಒಂದು ನೆನಪುಗಳನ್ನ ಕೊಟ್ಟಂಥ ವ್ಯಕ್ತಿ ಅನುಶ್ರೀ. ಸೊ ಅವ್ರಿಗೆ ಇವತ್ತು ಮದುವೆ, ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ, ಇಡೀ ಅವ್ರ ಕುಟುಂಬ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಗಳ ಮೂಲಕನೂ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವರು ಕೊಟ್ಟು ಅವರ ಕಲಾ ಸೇವೆ ಮುಂದುವರಿಸಲಿ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಕಪಲ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದು, ಅಂದರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು. ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ. ನೋಡೋಕೆ ತುಂಬ ಖುಷಿ ಆಗುತ್ತೆ ಜೋಡಿನ. ಆ್ಯಂಡ್ ಅನುಶ್ರೀ ಅವರು ನನ್ನ ಫೇವ್ರೆಟ್ ಪರ್ಸನ್. ಸೊ ಎಲ್ಲೇ ಇದ್ರೂ ಮದುವೆಗೆ ಬರಲೇಬೇಕು ಅಂತ ಓಡ್ ಬಂದಿರೋದು. ಸೊ ಖುಷಿ ಆಯಿತು. ಐ ವಿಲ್ ಕಂಗ್ರ್ಯಾಚುಲೇಟ್ ಬೋತ್ ಆಫ್ ದೆಮ್. ಖುಷಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ತುಂಬ ಖುಷಿ ಆಯಿತು ಬಂದು. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಮದುವೆ ಅಂದಾಗ ತುಂಬ ಖುಷಿಯಾಗಿದ್ದಾರೆ. ಅಂದರೆ ಯಾರ ಕಣ್ಣು ಬೀಳದೆ ಇರಲಿ, ದೃಷ್ಟಿ ನೋಡಿ ಖುಷಿಯಾಗಿದ್ದಾರೆ ಅಂದರೆ ಗೊತ್ತಾಗುತ್ತೆ. ಅಂದರೆ ದೇ ಬೋತ್ ಆರ್ ಸೋ ಇನ್ ಲವ್ ಅಂತ ಗೊತ್ತಾಗುತ್ತೆ. ಸೊ ಖುಷಿಯಾಗುತ್ತೆ, ನೋಡೋಕ್ಕೆ ಖುಷಿಯಾಗುತ್ತೆ. ಮದುವೆ ಅಂದಾಗ ಒಂದಿಷ್ಟು ಕನಸುಗಳಿರುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ ಇರುತ್ತೆ. ನಿಮ್ಗೆ ಯಾವ ಥರ ಶೇರ್ ಮಾಡಿದ್ದು ಅಥವಾ ಅವರ
ಲವ್ ಬಗ್ಗೆ ಅವ್ರ ಪರಿಚಯದ ಬಗ್ಗೆ ಯಾವ ಥರ ಮಾತಾಡಿ ನೆನಪಾಗುತ್ತಾ? ಹೌದು, ಅಂದರೆ ಮೊದಲು ಐ ಥಿಂಕ್ ಅವರು ಪ್ರಾಬಬ್ಲಿ ಡೇಟ್ ಅದು ಗೊತ್ತಿಲ್ಲ, ನಾನು ಹೇಳ್ಬೋದಿಲ್ಲ, ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಆವಾಗಲೇ. ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನೂ ತುಂಬ ಖುಷಿ. ನಿಂದೆ ಯಾವಾಗ ಅನ್ನೋಂಥದ್ದು ಅಭಿಮಾನಿಗಳು ಇನ್ನೂ ಎಷ್ಟು ಚಿಕ್ಕ ಹುಡುಗಿ, ನಾನು ಇನ್ನೂ ಸಿನಿಮಾಗಳು ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದುವೆ ಆಗ್ತಾರೆ, ನಾನು ಆ ಥರ ಏನೋ ಒಂದು ಮಾಡಬೇಕು. ಥ್ಯಾಂಕ್ ಯು. ಅನುಶ್ರೀ ಅವರಿಗೆ ಮತ್ತು ರೋಷನ್ ಅವರಿಗೆ ಮದುವೆ ದಿನದ ಶುಭಾಶಯಗಳು. ಭಗವಂತ ಇಬ್ಬರಿಗೂ ಸಹ ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತಾನ ಭಾಗ್ಯ ಆದಷ್ಟು ಬೇಗ ಕೊಟ್ಟು ಕಾಪಾಡಲಿ ಅಂತ ಹಾರೈಸೋದಕ್ಕೆ ನಾವು ಮೂವರು ಬಂದಿದ್ದೀವಿ. ಒಳ್ಳೇದಾಗಲಿ ಇಬ್ಬರಿಗೂ ಸಹ. ಸರ್ ಜರ್ನಿ ಕಂಡಂಗೆ ಸರ್ ನಿಮಗೆ ಹೆಂಗೆ ನೆನಪಾಗುತ್ತೆ? ಸೊ ಒಂದು ಅಚೀವ್ಮೆಂಟ್ ಆ್ಯಕ್ಚುಲಿ ನಿರೂಪಕ್ಕೆ ನಮ್ಮಿಂದ ಏನೂ ಆಗಲ್ಲ ಅಂದ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ. ಯಾಕಂದರೆ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ದೆ, ನನಗೆ ಚೆನ್ನಾಗಿ ನೆನಪಿದೆ. ಇದಕ್ಕಿಂತ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಯಾವುದೋ ಒಂದು ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಆಗ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿಲ್ಲ ಹುಡುಗಿ. ನಾನು ಹೇಳ್ದೆ, ಏನಮ್ಮ ಒಂದು ಕ್ಯಾಪ್ ಹಾಕೊಂಡಿರಾ, ಇಷ್ಟೊಂದು ಬಿಸಿಲಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ಯಾ ಹಿಂಗೆ ಅಂತ. ಬಿಸಿಲು ಗಾಳಿ ಅವೆಲ್ಲ ಏನು ಲೆಕ್ಕ ಇಲ್ಲ ಸರ್, ನೀವು ಸಿಕ್ಕಿದೆ ನಮಗೆ ಖುಷಿ, ನಾನು ಇಂಟರ್ವ್ಯೂ ಸಿಕ್ತಲ್ಲ ಅಂತ. ಅಂದರೆ ಆಗಲೇ ಅಂದ್ಕೊಂಡೆ ಈ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂತ. ಸೊ ಇವತ್ತು ಆ್ಯಂಕರಿಂಗ್ ಅಂದರೆ ತುಂಬ ಒಳ್ಳೆ ಇದು, ಅನುಶ್ರೀ ಬೇಕೇ ಬೇಕು ಅನ್ನುವಂಥದ್ದು ಒಂದೆಲ್ಲ ಕಡೆನೂ ಪ್ರಚಲಿತ ಆಗಿದೆ. ಸೊ ಅಂಥ ಒಂದು ಹುಡುಗಿಗೆ ಇವತ್ತು ಕಂಕಣ ಭಾಗ್ಯ ಕೂಡ ಬಂದು ಮದುವೆ ಆಗಿದ್ದಾರೆ. ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನೀವು ಯಾವತ್ತೂ ಮಾತಾಡಲ್ಲ, ಒಂದು ವಿಶ್ ಮಾಡಿ. ವಿಶ್ ಮಾಡಿ. ಒಂದು ನಿಮಿಷ. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರಲಿ, ನಗ್ನಗ್ತಾ ಇರಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಆ್ಯಂಡ್ ರೋಷನ್, ಆ್ಯಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ. ಅವರೇ ಹೇಳಿದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾಯಿದ್ರು, ಈಗ ಜಂಟಿಯಾಗಿ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರಲಿ, ನಗ್ನಗ್ತಾ ಇರಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ. ಸಪ್ತಪದಿ ತುಳಿದಿದ್ದಾರೆ ಅನುಶ್ರೀ ಹಾಗೆ ರೋಷನ್ ಜೋಡಿ. ಅನು ರೋಷನ್ ಕಲ್ಯಾಣಕ್ಕೆ ಗಣ್ಯರ ಸಾಕ್ಷಿಯಾಗದೆ. ತಾರಾ, ಶರಣ್, ಹಂಸಲೇಖ ಇವರೆಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ನಿರೂಪಕಿ ಅನು ವಿವಾಹಕ್ಕೆ ಆಪ್ತರಿಗಷ್ಟೇ ಆಹ್ವಾನವನ್ನು ನೀಡಲಾಗಿತ್ತು. ಅನುಶ್ರೀ ರೋಷನ್ ಕಲ್ಯಾಣಕ್ಕೆ ಗಣ್ಯರು ಸಾಕ್ಷಿಯಾಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮದುವೆಯ ಸಂಭ್ರಮದ ಕ್ಷಣಗಳು. ರೋಷನ್ ಖ್ಯಾತ ನಿರೂಪಕಿ ಅನುಶ್ರೀಗೆ ತಾಳಿಯನ್ನ ಕಟ್ಟಿದ್ದಾರೆ. ಇದು ಅನುಶ್ರೀ ಅವರ ಇವತ್ತಿನ ವಿವಾಹ ಸಂದರ್ಭ ಏನಿದೆ, ಇದೇನು ಅನಿಸ್ತಾ ಇದೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಅವರು ನಮ್ಮಗಳ ಜೊತೆಯಲ್ಲಿ ವರ್ಷಾನುಗಟ್ಲೆಯಿಂದ ಜೊತೆಯಲ್ಲಿ ಸಾಗು ಬಂದಂಥ ಒಂದು ಜರ್ನಿ ಇದು. ಇದು ಯಾರ್ದೋ ಮದುವೆಗೆ ಬಂದೆ ಅಂತ ಅನ್ನಿಸ್ತಾ ಇಲ್ಲ, ನಮ್ಮ ಮನೆಯಲ್ಲಿ ನಡೀತಾ ಇರೋವಂಥ ಒಂದು ಮದುವೆ ಅಂತ ಅನ್ನೋ ಅಷ್ಟೇ ಖುಷಿ. ಅದು ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ. ಯಾಕಂತಂದರೆ ಅವರ ಜರ್ನಿ ಇದೆಯಲ್ಲ, ಎಲ್ಲರಿಗೂ ಸಾಕ್ಷಿ, ಎಲ್ಲರೂ ಸಾಕ್ಷಿ. ನಮ್ಮಗಳ ಜೊತೆಯಲ್ಲಿ ಬೆಳೆದಂಥ ಹುಡುಗಿ, ಅವರ ಪರಿಶ್ರಮ ಎಷ್ಟು ಅಂತ ಅನ್ನೋವಂಥದ್ದು ಇಡೀ ಜನತೆಗೆ ಗೊತ್ತು. ಒಬ್ಬ ಸಹೋದ್ಯೋಗಿಯಾಗಿ ನನಗಿನ್ನೂ ಜಾಸ್ತಿ ಗೊತ್ತು. ಏನಕ್ಕೆ ಅಂತಂತಂದರೆ ಒಂದೊಂದು ಶೋ ಎಷ್ಟು ಗಂಟೆ ಆ ತನಕ ಆಗುತ್ತೆ, ರಾತ್ರಿ 9, 10, 11 ಬೆಳಗಿನ ಜಾವ ಎಲ್ಲ ಶೋಗಳೂ ಕೂಡ ಬೆಳಗಿನ ಜಾವ ನಿರೂಪಕಿಯಾಗಿ ಕೆಲಸ ಮಾಡುವಂಥದ್ದಿದೆ ಗೊತ್ತಾ. ಅವ್ರಿಗೆ ಇನ್ನೂ ಹೆಚ್ಚಿನ ಸಮಯ ಬೆಳಗಿನ ಜಾವ ತನಕ ಶೋ ಮುಗಿಯೋ ತನಕ ಇರಬೇಕು. ನಾನು ಪ್ರತಿ ಸಲವೂ ಅವ್ರ ಕೈ ಇಟ್ಕೊಂಡು ನಾನು ಪ್ರತಿ ಸಲವೂ ಹೇಳ್ತಿದ್ದೆ, ಎಷ್ಟು ಇನ್ಸ್ಪೈರಿಂಗ್ ರೀ ನಿಮ್ಮ ಬದುಕು, ಎಷ್ಟು ಇನ್ಸ್ಪೈರಿಂಗ್ ರೀ ಅಂತ ಅನ್ನುವಂಥದ್ದು. ಇವತ್ತಿನ ಒಂದು ಕ್ಷಣಕ್ಕೆ ಇಡೀ ಕರ್ನಾಟಕ ಜನತೆ ಅಂದರೆ ಅವ್ರಿಗೆ ಗೊತ್ತಿರೋವಂಥವ್ರು ಎಲ್ಲರೂ ಕೂಡ ಅವ್ರು ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅವರಿಬ್ಬರ ಬದುಕು ತುಂಬ ಇನ್ಸ್ಪೈರಿಂಗು. ಎಸ್ಪೆಷಲಿ ನಮ್ಮ ಅನು ಅವರ ಬದುಕಂತೂ ತುಂಬ ಇನ್ಸ್ಪೈರಿಂಗು. ಒಂದು ಮಹಿಳೆ ಕಷ್ಟಪಟ್ಟು ಇಲ್ಲಿ ತನಕ ಬೆಳೆದು ನಿಂತಿದ್ದಾರೆ ಅಂತ ಅನ್ನೋದಕ್ಕೆ ಸಹಸ್ರಾರು ಮಹಿಳೆಯರಿಗೆ ಒಂದು ಮಾರ್ಗದರ್ಶನ, ಒಂಥರ ಮಾದರಿ ಅಂತಂದರೆ ತಪ್ಪಾಗಲ್ಲ. ಇವತ್ತು ಗೆಳೆಯನಾಗಿ ಬಂದಿದ್ದೇನೆ, ಅವರ ಸಹೋದ್ಯೋಗಿಯಾಗಿ ಬಂದಿದ್ದೇನೆ, ಅವರ ಸಹೋದರನಾಗಿ ಬಂದಿದ್ದೇನೆ. ಇನ್ನೇನಂತ ಹೇಳಿ, ಎಲ್ಲರೂ ಕೂಡ ಆಗಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಅಮ್ಮ. ಎಲ್ಲ ಆಗಿ ಬಂದಿದ್ದೇನೆ. ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂಥ ಖುಷಿ ನನಗೆ ಇವತ್ತು ಅಷ್ಟು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅವರಿಬ್ಬರ ಮೇಲಿರಲಿ. ಆ ವೈವಾಹಿಕ ಬದುಕು ನೂರಾರು ವರ್ಷಗಳ ಕಾಲ ಸಂತೋಷವಾಗಿಡುವಂಥ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಸದ್ಯ
ಸದ್ಯ ಮದುವೆಯ ಸಂಭ್ರಮದಲ್ಲಿ ನಿರೂಪಕಿ ಅನುಶ್ರೀ ಇರುವಂಥದ್ದು. ಖಾಸಗಿ ರೆಸಾರ್ಟ್ನಲ್ಲಿ ಸಪ್ತಪದಿ ತುಳಿದಿದ್ದಾರೆ ನವ ಜೋಡಿ. ಇನ್ನು ಇವರ ಮದುವೆಯ ಸಂಭ್ರಮಕ್ಕೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಂಸಲೇಖ, ಶ್ವೇತಾ ಚಂಗಪ್ಪ, ಚೈತ್ರ ಆಚಾರ್, ರಾಜ್ ಬಿ ಶೆಟ್ಟಿ, ನಟ ಶರಣ್ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇನ್ನೂ ಕೂಡ ಕೆಲವು ಸ್ಟಾರ್ ನಟ ನಟಿಯರು ಆಗಮಿಸುವಂತ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ರೋಷನ್ ಅನುಶ್ರೀಗೆ ತಾಳಿ ಕಟ್ಟಿರ್ತಕ್ಕಂಥ ವಿಜುವಲ್ಸ್ ಅನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಖ್ಯಾತ ನಿರೂಪಕಿ ಅನುಶ್ರೀಯ ಮದುವೆಯ ಸಂಭ್ರಮದಲ್ಲಿದ್ದಾರೆ. ಇನ್ನು ತಾಳಿ ಕಟ್ಟುವಂತ ವೇಳೆಯಲ್ಲಿ ಆ ನಿರೂಪಕಿ ಅನುಶ್ರೀ ಕೂಡ ಕೊಂಚ ಭಾವುಕರಾದದನ್ನ ಕಾಣಬಹುದು. ನಿರೂಪಕಿ ಅನು ವಿವಾಹಕ್ಕೆ ಆಪ್ತರಿಗಷ್ಟೇ ಆಹ್ವಾನವನ್ನ ನೀಡಲಾಗಿತ್ತು. ಅನುಶ್ರೀ ರೋಷನ್ ಕಲ್ಯಾಣಕ್ಕೆ ಗಣ್ಯರ ಸಾಕ್ಷಿ ಕೂಡ ಆಗದೆ. ಇನ್ನು ನಿನ್ನೆ ಬಹಳ ಅದ್ಧೂರಿಯಾಗಿ ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲವೂ ಕೂಡ ನೆರವೇರಿತ್ತು. ಆ ಎಲ್ಲ ಫೋಟೋಗಳು ಕೂಡ ಭಾರಿ ವೈರಲ್ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ 10:58 ಶುಭ ಮುಹೂರ್ತದಲ್ಲಿ ಅನುಶ್ರೀ ರೋಷನ್ನ ಕೈ ಹಿಡಿದಿದ್ದಾರೆ, ಅಂದರೆ ತಾಳಿ ಕಟ್ಟಿದ್ದಾರೆ ರೋಷನ್. ಈ ಒಂದು ಸಮಯದಲ್ಲಿ ಕೊಂಚ ಭಾವುಕರಾಗಿದ್ದರು. ಈಗಾಗಲೇ ಸಾಕಷ್ಟು ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಆಗಮಿಸಿದ್ದಾರೆ. ಅನೇಕ ಸ್ಯಾಂಡಲ್ವುಡ್ ನಟ ನಟಿಯರು ಸೇರಿದಂತೆ ಸಾಕಷ್ಟು ಅನುಶ್ರೀ ಅಭಿಮಾನಿಗಳು ಕೇಳ್ತಾ ಇದ್ದಂತಹ ಒಂದೇ ಒಂದು ಪ್ರಶ್ನೆ, ಆಂಕರ್ ಅನುಶ್ರೀ ಮದುವೆ ಯಾವಾಗ ಅಂಥೇಳಿ. ಅದೇ ರೀತಿಯಾಗಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ರೆಸಾರ್ಟ್ ಒಂದರಲ್ಲಿ ಇವತ್ತು ಮಾಂಗಲ್ಯ ಧಾರಣೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬಹಳ ಅದ್ಧೂರಿಯಾಗಿ ಇವರ ಮದುವೆ ನಡೀತಾ ಇರುವಂಥದ್ದು. ರೆಸಾರ್ಟ್ನಲ್ಲಿ ಖಾಸಗಿಯಾಗಿ ಮದುವೆ ಆಗಿದೆ. ಚಿತ್ರರಂಗದ ರಾಜ್ ಬಿ ಶೆಟ್ಟಿ ಆಗಿರಬಹುದು, ಜಿ ವಾಹಿನಿಯ ಬಿಸ್ನೆಸ್ ಹೆಡ್ ರಾಘವೇಂದ್ರ ಹುಣಸೂರು, ಕಾವ್ಯ, ಚೈತ್ರ ಜೆ ಆಚಾರ್, ಶರಣ್, ಸೋನಲ್ ಸೇರಿದಂತೆ ಅನೇಕರು ಮದುವೆಯಲ್ಲಿ ಭಾಗಿಯಾಗಿದ್ದಾರೆ. ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಕನ್ನಡದ ಅನೇಕ ಟಿವಿ ಶೋಗಳಿಗೆ ನಿರೂಪಣೆಯನ್ನ ಮಾಡಿದ್ದಂಥ ಅನುಶ್ರೀ ಅವರು ಉಪ್ಪು ಹುಳಿಕಾರ ಸಿನಿಮಾದಲ್ಲಿ ಹೀರೋಯಿನ್ ಆಗಿಯೂ ಕೂಡ ನಟನೆಯನ್ನ ಮಾಡಿದ್ರು. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿಯೂ ಕೂಡ ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನ ಮಾಡಿದ್ರು. ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂಥ ಅನುಶ್ರೀ ಕೊನೆಗೂ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬಹಳ ಬೇಗನೆ ಮನೆಯ ಜವಾಬ್ದಾರಿಯನ್ನ ಹೊತ್ತಿದ್ರು. ಖ್ಯಾತ ನಿರೂಪಕಿ ಅನುಶ್ರೀ ದುಡಿಯೋದಕ್ಕೆ ಆರಂಭ ಮಾಡಿದ್ರು. ಕುಂಭದ ಈ ನಿರೂಪಕಿ ತಾಯಿಗೋಸ್ಕರ ಮನೆಯನ್ನ ಕಟ್ಟಿದ್ರು. ತಮ್ಮ ಒಂದು ಹೋಟೆಲ್ ಕೂಡ ಆರಂಭವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮನೆಯ ಜವಾಬ್ದಾರಿಯನ್ನ ನಿಭಾಯಿಸಿ ಈಗ ವೈವಾಹಿಕ ಜೀವನಕ್ಕೆ ಖ್ಯಾತ ನಿರೂಪಕಿ ಅನುಶ್ರೀ ಕಾಲಿಟ್ಟಿದ್ದಾರೆ. ಕನಸಿನ ಹುಡುಗನ ಜೊತೆಗೆ ಸಪ್ತಪದಿ ತುಳಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಖ್ಯಾತ ನಿರೂಪಕಿ ಅನುಶ್ರೀ. ಆಂಕರ್ ಅನುಶ್ರೀ ಮತ್ತು ರೋಷನ್ ಅದ್ಧೂರಿಯಾಗಿ ಮದುವೆಯಾಗಿದ್ದಾರೆ. ಸಂಭ್ರಮ ಬೈ ಸ್ವಾಲೈನ್ ಸ್ಟುಡಿಯೋದಲ್ಲಿ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅನೇಕ ಜನ ಸೆಲೆಬ್ರಿಟಿಗಳು ಕೂಡ ಇವರ ಮದುವೆಗೆ ಆಗಮಿಸ್ತಾ ಇರುವಂಥದ್ದು. ನವ ಜೋಡಿಗೆ ಶುಭ ಹಾರೈಸ್ತಾ ಇದ್ದಾರೆ. ಆಪ್ತರು ಮತ್ತು ಸ್ನೇಹಿತರು ಹಾಗೆ ಮನೆಯವರ ಸಮ್ಮುಖದಲ್ಲಿಯೇ ಈ ಜೋಡಿ ಮದುವೆಯಾಗಿದೆ. ಹೌದು, ಅಂದರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು. ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ. ನೋಡೋಕೆ ತುಂಬ ಖುಷಿ ಆಗುತ್ತೆ ಜೋಡಿನ. ಆ್ಯಂಡ್ ಅನುಶ್ರೀ ಅವರು ನನ್ನ ಫೇವ್ರೆಟ್ ಪರ್ಸನ್. ಸೊ ಎಲ್ಲೇ ಇದ್ರೂ ಮದುವೆಗೆ ಬರಲೇಬೇಕು ಅಂತ ಓಡ್ ಬಂದಿರೋದು. ಸೊ ಖುಷಿ ಆಯಿತು. ಐ ವಿಲ್ ಕಂಗ್ರ್ಯಾಚುಲೇಟ್ ಬೋತ್ ಆಫ್ ದೆಮ್. ಖುಷಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ತುಂಬ ಖುಷಿ ಆಯಿತು ಬಂದು. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಮದುವೆ ಅಂದಾಗ ತುಂಬ ಖುಷಿಯಾಗಿದ್ದಾರೆ. ಅಂದರೆ ಯಾರು ಕಣ್ಣು ಬೀಳದೆ ಇರಲಿ, ದೃಷ್ಟಿ ನೋಡಿ ಖುಷಿಯಾಗಿದ್ದಾರೆ ಅಂದರೆ ಗೊತ್ತಾಗುತ್ತೆ. ಅಂದರೆ ದೇ ಬೋತ್ ಆರ್ ಸೋ ಇನ್ ಲವ್ ಅಂತ ಗೊತ್ತಾಗುತ್ತೆ. ಸೊ ಖುಷಿಯಾಗುತ್ತೆ, ನೋಡೋಕ್ಕೆ ಖುಷಿಯಾಗುತ್ತೆ. ಮದುವೆ ಅಂದಾಗ ಒಂದಿಷ್ಟು ಕನಸುಗಳಿರುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ ಇರುತ್ತೆ. ನಿಮ್ಗೆ ಯಾವ ಥರ ಶೇರ್ ಮಾಡಿದ್ದು ಅಥವಾ ಅವರ ಲವ್ ಬಗ್ಗೆ, ಅವ್ರ ಪರಿಚಯದ ಬಗ್ಗೆ ಯಾವ ಥರ ಮಾತಾಡಿದ್ದು ನೆನಪಾಗುತ್ತೆ? ಹೌದು, ಅಂದರೆ ಮೊದಲು ಐ ಥಿಂಕ್ ಅವರು ಪ್ರಾಬಬ್ಲಿ ಡೇಟ್, ಅದು ಗೊತ್ತಿಲ್ಲ ನಾನು ಹೇಳ್ಬೋದಿಲ್ಲ, ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅವಾಗಲೇ. ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನೂ ತುಂಬ ಖುಷಿ. ಇನ್ನೂ ಎಷ್ಟು ಚಿಕ್ಕ ಹುಡುಗಿ, ನಾನು ಇನ್ನೂ ಸಿನಿಮಾಗಳು ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದುವೆ ಆಗ್ತಾರೆ. ನಾನು ಆ ಥರ ಏನೋ ಒಂದು ಮಾಡಬೇಕು. ಥ್ಯಾಂಕ್ ಯು. ಹೌದೌದು, ನೋಡಿದ್ರಿ ಆ್ಯಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಬಂದಾಗಲೂ ಅದೊಂದು ಎಮೋಷ್ನಲ್ ಮೂಮೆಂಟ್ ಇತ್ತು ಅವ್ರಿಗೆ. ಪುನೀತ್ ಸರ್
ಇಲ್ಲ ಅನ್ನೋದೊಂದು ದುಃಖ. ಸೊ ಇವತ್ತು ಅವರ ಆಶೀರ್ವಾದ 100% ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಇರುತ್ತೆ. ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಬಂದಂಥ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಸ್ಟೇಜ್ ಮೇಲೆ ಹೇಳ್ತಾ, ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಬೆಳ್ಳಿ ಕಾಯನ್ನು ಕೊಟ್ಟು ಕಳಿಸ್ತಾ, ಅಂದರೆ ಒಂದು ನೆನಪುಗಳನ್ನ ಕೊಟ್ಟಂಥ ವ್ಯಕ್ತಿ ಅನುಶ್ರೀ. ಸೊ ಅವ್ರಿಗೆ ಇವತ್ತು ಮದುವೆ, ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ, ಇಡೀ ಅವ್ರ ಕುಟುಂಬ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಗಳ ಮೂಲಕನೂ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವ್ರು ಕೊಟ್ಟು ಅವರ ಕಲಾ ಸೇವೆ ಮುಂದುವರಿಸಲಿ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಕಪಲ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರಲಿ, ನಗ್ನಗ್ತಾ ಇರಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಆ್ಯಂಡ್ ರೋಷನ್, ಆ್ಯಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ. ಅವರೇ ಹೇಳಿದಾಗೆ ಅವ್ರು ಇಷ್ಟು ದಿವಸ ಒಬ್ಬೊಂಟಿಯಾಗಿ ನಿರೂಪಣೆ ಮಾಡ್ತಾಯಿದ್ರು, ಈಗ ಜಂಟಿಯಾಗಿ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಅನುಶ್ರೀ ಅವರಿಗೆ ಮತ್ತು ರೋಷನ್ ಅವರಿಗೆ ಮದುವೆ ದಿನದ ಶುಭಾಶಯಗಳು. ಭಗವಂತ ಇಬ್ಬರಿಗೂ ಸಹ ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತಾನ ಭಾಗ್ಯ ಆದಷ್ಟು ಬೇಗ ಕೊಟ್ಟು ಕಾಪಾಡಲಿ ಅಂತ ಹಾರೈಸೋದಕ್ಕೆ ನಾವು ಮೂವರು ಬಂದಿದ್ದೀವಿ. ಒಳ್ಳೇದಾಗಲಿ ಇಬ್ಬರಿಗೂ ಸಹ. ಸರ್ ಜರ್ನಿ ಕಂಡಂಗೆ ಸರ್ ನಿಮಗೆ ಹೆಂಗೆ ಅನಿಸ್ತಾಗುತ್ತೆ? ಸೊ ಒಂದು ಅಚೀವ್ಮೆಂಟ್ ಆ್ಯಕ್ಚುಲಿ. ನಿರೂಪಕ್ಕೆ ನಮ್ಮಿಂದ ಏನೂ ಆಗಲ್ಲ ಅಂದ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ. ಯಾಕಂದರೆ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ದೆ, ನನಗೆ ಚೆನ್ನಾಗಿ ನೆನಪಿದೆ. ಇದಕ್ಕಿಂತ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಯಾವುದೋ ಒಂದು ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ, ಆಗ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿಲ್ಲ ಹುಡುಗಿ. ನಾನು ಹೇಳಿದೆ, ಏನಮ್ಮ ಒಂದು ಕ್ಯಾಪ್ ಹಾಕೊಂಡಿರಾ, ಇಷ್ಟೊಂದು ಬಿಸಿಲಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದೆಯಾ ಹಿಂಗೆ ಅಂತ. ಬಿಸಿಲು ಗಾಳಿ ಅವೆಲ್ಲ ಏನು ಲೆಕ್ಕ ಇಲ್ಲ ಸರ್, ನೀವು ಸಿಕ್ಕಿದೆ ನಮಗೆ ಖುಷಿ, ನಾನು ಇಂಟರ್ವ್ಯೂ ಸಿಕ್ತಲ್ಲ ಅಂತ. ಅಂದರೆ ಆಗಲೇ ಅಂದ್ಕೊಂಡೆ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂತ. ಸೊ ಇವತ್ತು ಆ್ಯಂಕರಿಂಗ್ ಅಂದರೆ ತುಂಬ ಒಳ್ಳೆ ಇದು. ಅನುಶ್ರೀ ಬೇಕೇ ಬೇಕು ಅನ್ನೋವಂಥದ್ದು ಒಂದೆಲ್ಲ ಕಡೆಯೂ ಪ್ರಚಲಿತ ಆಗಿದೆ. ಸೊ ಅಂಥ ಒಂದು ಹುಡುಗಿಗೆ ಇವತ್ತು ಕಂಕಣ ಭಾಗ್ಯ ಕೂಡ ಬಂದು ಮದುವೆ ಆಗಿದ್ದಾರೆ. ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನೀವು ಯಾವತ್ತೂ ಮಾತಾಡಲ್ಲ, ಒಂದು ವಿಶ್ ಮಾಡಿ. ಬನ್ನಿ ವಿಶ್ ಮಾಡಿ. ಇಲ್ಲ ಒಂದು ನಿಮಿಷ. ಇದು ಅನುಶ್ರೀ ಅವರ ಇವತ್ತಿನ ವಿವಾಹ ಸಂದರ್ಭ ಏನಿದೆ, ಇದೇನು ಅನಿಸ್ತಾ ಇದೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಅವರು ನಮ್ಮಗಳ ಜೊತೆಯಲ್ಲಿ ವರ್ಷಾನುಗಟ್ಲೆಯಿಂದ ಜೊತೆಯಲ್ಲಿ ಸಾಗು ಬಂದಂಥ ಒಂದು ಜರ್ನಿ ಇದು. ಇದು ಯಾರ್ದೋ ಮದುವೆಗೆ ಬಂದೆ ಅಂತ ಅನ್ನಿಸ್ತಾ ಇಲ್ಲ, ನಮ್ಮ ಮನೆಯಲ್ಲಿ ನಡೀತಾ ಇರೋವಂಥ ಒಂದು ಮದುವೆ ಅಂತ ಅನ್ನೋ ಅಷ್ಟೇ ಖುಷಿ. ಅದು ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ. ಯಾಕಂತಂದರೆ ಅವರ ಜರ್ನಿ ಇದೆಯಲ್ಲ, ಎಲ್ಲರೂ ಸಾಕ್ಷಿ. ನಮ್ಮಗಳ ಜೊತೆಯಲ್ಲಿ ಬೆಳೆದಂಥ ಹುಡುಗಿ, ಅವರ ಪರಿಶ್ರಮ ಎಷ್ಟು ಅಂತ ಅನ್ನೋವಂಥದ್ದು ಇಡೀ ಜನತೆಗೆ ಗೊತ್ತು. ಒಬ್ಬ ಸಹೋದ್ಯೋಗಿಯಾಗಿ ನನಗಿನ್ನೂ ಜಾಸ್ತಿ ಗೊತ್ತು. ಏನಕ್ಕೆ ಅಂತಂತಂದರೆ ಒಂದೊಂದು ಶೋ ಎಷ್ಟು ಗಂಟೆ ಆ ತನಕ ಆಗುತ್ತೆ, ರಾತ್ರಿ 9, 10, 11 ಬೆಳಗಿನ ಜಾವ ಎಲ್ಲ ಶೋಗಳೂ ಕೂಡ ಬೆಳಗಿನ ಜಾವ ನಿರೂಪಕಿಯಾಗಿ ಕೆಲಸ ಮಾಡುವಂಥದ್ದಿದೆ ಗೊತ್ತಾ. ಅವ್ರಿಗೆ ಇನ್ನೂ ಹೆಚ್ಚಿನ ಸಮಯ ಬೆಳಗಿನ ಜಾವ ತನಕ ಶೋ ಮುಗಿಯೋ ತನಕ ಇರಬೇಕು. ನಾನು ಪ್ರತಿ ಸಲವೂ ಅವ್ರ ಕೈ ಇಟ್ಕೊಂಡು ನಾನು ಪ್ರತಿ ಸಲವೂ ಹೇಳ್ತಿದ್ದೆ, ಎಷ್ಟು ಇನ್ಸ್ಪೈರಿಂಗ್ ರೀ ನಿಮ್ಮ ಬದುಕು, ಎಷ್ಟು ಇನ್ಸ್ಪೈರಿಂಗ್ ರೀ ಅಂತ ಅನ್ನುವಂಥದ್ದು. ಇವತ್ತಿನ ಒಂದು ಕ್ಷಣಕ್ಕೆ ಇಡೀ ಕರ್ನಾಟಕ ಜನತೆ ಅಂದರೆ ಅವ್ರಿಗೆ ಗೊತ್ತಿರೋವಂಥವ್ರು ಎಲ್ಲರೂ ಕೂಡ ಅವ್ರಿಗೆ ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅವರಿಬ್ಬರ ಬದುಕು ತುಂಬ ಇನ್ಸ್ಪೈರಿಂಗು. ಎಸ್ಪೆಷಲಿ ನಮ್ಮ ಅನು ಅವರ ಬದುಕಂತೂ ತುಂಬ ಇನ್ಸ್ಪೈರಿಂಗು. ಒಂದು ಮಹಿಳೆ ಕಷ್ಟಪಟ್ಟು ಇಲ್ಲಿ ತನಕ ಬೆಳೆದು ನಿಂತಿದ್ದಾರೆ ಅಂತ ಅನ್ನೋದಕ್ಕೆ ಸಹಸ್ರಾರು ಮಹಿಳೆಯರಿಗೆ ಒಂದು ಮಾರ್ಗದರ್ಶನ, ಒಂಥರ ಮಾದರಿ ಅಂತಂದರೆ ತಪ್ಪಾಗಲ್ಲ. ಇವತ್ತು ಗೆಳೆಯನಾಗಿ ಬಂದಿದ್ದೇನೆ, ಅವರ ಸಹೋದ್ಯೋಗಿಯಾಗಿ ಬಂದಿದ್ದೇನೆ, ಅವರ ಸಹೋದರನಾಗಿ ಬಂದಿದ್ದೇನೆ. ಇನ್ನೇನಂತ ಹೇಳಿ, ಎಲ್ಲರೂ ಕೂಡ ಆಗಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಎಲ್ಲ ಆಗಿ ಬಂದಿದ್ದೇನೆ. ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂಥ ಖುಷಿ ನನಗೆ ಇವತ್ತು ಅಷ್ಟು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅವರಿಬ್ಬರ ಮೇಲಿರಲಿ. ಆ ವೈವಾಹಿಕ ಬದುಕು ನೂರಾರು ವರ್ಷಗಳ ಕಾಲ ಸಂತೋಷವಾಗಿಡುವಂಥ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.